ಈ ಅಪಾರ್ಥ ಅನ್ನೋ ಪದ ಇದೆಯಲ್ಲ ನಮ್ಮ ಕನ್ನಡ ಜನತೆಗೆ ಎಷ್ಟು ಒಗ್ಗೋಗಿದೆ ಅಂದ್ರೆ ಅದಕ್ಕೊಬ್ರೇ ಒಬ್ರು ಕಾರಣ. ದಯವಿಟ್ಟು ನೀವು ಅಪಾರ್ಥ ಮಾಡ್ಕೋಬೇಡಿ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಧರ್ಮಸ್ಥಳದಲ್ಲಿ ಶೂಟಿಂಗ್ ಮಾಡಕ್ ಆಲ್ಮೋಸ್ಟ್ ಯಾರಿಗೂ ಅವಕಾಶ ಕೊಡಲ್ಲ. ಅದೇ ಇದಕ್ಕೆ ಅವಕಾಶ ಕೊಟ್ಟಿದ್ರು. ಕನಸಲ್ಲಿ ಬಂದವನಾರು, ಕನಸಲ್ಲಿ ಬಂದವನಾರೇ. ಅವರು ಆ ಹೆಗಡೆ ಅವರು ಆ ಚಿತ್ರ ಎಷ್ಟು ನೆನಪಿಟ್ಟಿದ್ರು ಅಂದ್ರೆ ನನ್ನ ಮಕ ನೋಡಿದ್ರೆ ಅನ್ನದಾನಕ್ಕೆ ಶ್ರೇಷ್ಠ ಧರ್ಮಸ್ಥಳ. ರಾಜ್ಕುಮಾರ್ ಅವರು ಹೊರಗಡೆ ಅಲ್ಲಿ ಸೌತೆಕಾಯಿ ಎಲ್ಲ ಮಾಡ್ತಿದ್ದಾರೆ, ಬಿಸಿಲು ಬೇರೆ ಸಿಕ್ಕಾಪಟ್ಟೆವಾಗ ಬಿಸಿಲು. ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಯುಗ ಪುರುಷರು. ಏನೇಮ್ಮ ಯಾವುದೇ ಭಾಷೆ ಬರ್ಲೇನೆ ಬರ್ಲೆ ನಮ್ಮ ಕನ್ನಡತನವನ್ನು ಮರ್ತಿಲ್ಲ ನಮ್ಮ ಕನ್ನಡಿಗರೇ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಎಲ್ರಿಗೂ ನಮಸ್ಕಾರ, ಇನ್ಸೈಡರ್ಸ್ಗೆ ಸ್ವಾಗತ. ವೀಕ್ಷಕರೇ, ಇವಾಗ ನಡೀತಾ ಇರೋದು ಏನಂತ ಹೇಳಿದ್ರೆ ಎಲ್ಲಾ ಕಡೆ ಅಪಾರ್ಥ. ಅದು ಯಾವ ತರ ಅಪಾರ್ಥ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಅಂತ ವಿಷಯಗಳಲ್ಲೆಲ್ಲ ಅಪಾರ್ಥಗಳು. ಧರ್ಮಸ್ಥಳ ಕೇಸಲ್ಲಿ ಕೂಡ ಹಿಂಗೆ ಆಯ್ತು. ಈ ಅಪಾರ್ಥ ಅನ್ನೋ ಪದ ಇದೆಯಲ್ಲ ನಮ್ಮ ಕನ್ನಡ ಜನತೆಗೆ ಎಷ್ಟು ಒಗ್ಗೋಗಿದೆ ಅಂದ್ರೆ ಅದಕ್ಕೊಬ್ರೇ ಒಬ್ರು ಕಾರಣ. ಅವ್ರು ಯಾರು ಗೊತ್ತಾ? ಉಮೇಶ್ ಅವರು. ಅವ್ರದೇ ಆದ ಒಂದು ಫನ್ನಿ ಮೂಲಕ, ಅವ್ರದೇ ಆದ ಒಂದು ಕಾಮಿಡಿ ಜಾನರ್ ಮೂಲಕ ಎಲ್ಲರನ್ನು ನಗಿಸ್ಬಿಟ್ಟಿದ್ರು ಅವತ್ತು. ಅವ್ರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಉಮೇಶ್ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ದಯವಿಟ್ಟು ನೀವು ಅಪಾರ್ಥ ಮಾಡ್ಕೋಬೇಡಿ. ಸರ್, ಮೇನ್ ಆಗಿ ನಾನು ಇವತ್ತು ಬಂದಿದ್ದೆ ಯಾಕೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ನಿಮ್ದೊಂದು ಸಿನಿಮಾ ಆಗಿತ್ತು ರಾಜ್ಕುಮಾರ್ ಒಟ್ಟಿಗೆ. ರಾಜ್ಕುಮಾರ್ ಅವರೊಟ್ಟಿಗೆ ಒಂದು ಸಿನಿಮಾ ಆಗಿತ್ತು, ಶ್ರುತಿ ಸೇರಿದಾಗ. ಅದರಲ್ಲಿ ಒಂದು ಸಾಂಗ್ ಅಲ್ಲಿ ನೀವು ರಾಜ್ಕುಮಾರ್ ಅವರು ಸಾಂಗ್ ಪೂರ್ತಿ ಕಾಣಿಸ್ಕೊಳ್ತೀರಾ. ಹೌದು ಸರ್. ಆ ಟೈಮಲ್ಲಿ ಇವಾಗ ಹೆಂಗೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಶೂಟಿಂಗ್ ಮಾಡಕ್ ಆಲ್ಮೋಸ್ಟ್ ಯಾರಿಗೂ ಅವಕಾಶ ಕೊಡಲ್ಲ. ಅದೇ ಇದಕ್ಕೆ ಅವಕಾಶ ಕೊಟ್ಟಿದ್ರು. ಯಾವ ತರ ಅವಾಗ ಶೂಟಿಂಗ್ ಯಾವ ತರ ನಡೀತು, ಹೆಂಗೆ ಅಂತ ತಿಳಿಸೋದಾದ್ರೆ? ಅದೆಲ್ಲ ಈಗ ಪರಿಸ್ಥಿತಿ ಆಗಿನ ಪರಿಸ್ಥಿತಿ ನಮ್ಗೆ ಅಷ್ಟೇನು ಗೊತ್ತಿಲ್ಲ, ಜನಗಳಿಗೆ ಗೊತ್ತಿರೋದಷ್ಟೇ. ಆದ್ರೆ ಆಗ ರಾಜ್ಕುಮಾರ್ ಅವರು ಹಿಂದೆ ಇನ್ನೊಂದು ಪಿಕ್ಚರ್ಗೂ ಸಹಿತ ಅವರು ಒಂದು ಹೊಸ ಬಾಳಿನ ಅನ್ನೋ ಪಿಕ್ಚರ್ಲಿ ಅವ್ರು ಧರ್ಮಸ್ಥಳದಲ್ಲಿ ಶೂಟಿಂಗ್ ಮಾಡಿದ್ರು. ಧರ್ಮಸ್ಥಳದಲ್ಲಿ ಶೂಟಿಂಗ್ ಮಾಡಿದ್ರು. ಈ ಶ್ರುತಿ ಸೇರಿದಾಗ ಚಿತ್ರನ್ನು ಸಹಿತ ಅಲ್ಲಿ ಮಾಡಬೇಕು ಅಂತ ಏರ್ಪಾಡು ಮಾಡಿದ್ರು. ಅದು ನಮ್ಮ ಗೀತಾ ಅವರು ಹಾಡ್ತಿರ್ತಾರೆ. ಸನ್ನಿವೇಶ ಏನಂತಂದ್ರೆ, ಈ ರಾಜ್ಕುಮಾರ್ ಅವರು ನಾವು ಎಲ್ಲ ಮತ್ತೆ ಬಾಲಣ್ಣವರು ಎಲ್ಲರೂ ನಾವು ಬಂದಿರ್ತೀವಿ. ಬಾಲಣ್ಣವರು ಎಲ್ಲ ನಾವು ತೀರ್ಥಯಾತ್ರೆ ಬಂದಿರ್ತೀವಿ. ಬಂದಿರೋ ಟೈಮ್ನಲ್ಲಿ ಇಲ್ಲಿ ಅವರು ಗೀತಾರವರು ಒಂದು ಹಾಡ್ತಾ ಇರ್ತಾರೆ. ಹಾಡ್ತಿರ್ಬೇಕಾದ್ರೆ ಅವರು ಸ್ವಲ್ಪ ಎಲ್ಲೂ ಸ್ವಲ್ಪ ಸ್ಮೃತಿ ತಪ್ಪು ಬಿದ್ದು ಬಿಡ್ತಾರೆ. ಅವಾಗ ಆರೈಕೆ ಮಾಡಕ್ ಬರ್ತಾರೆ ಯಾರು, ರಾಜ್ಕುಮಾರ್ ಅವರು. ಸೊ ಅವ್ರ ತಂದೆ ಓಡ್ ಬರ್ತಾರೆ. ಬ್ರಹ್ಮ ಅವ್ರ ಪಾತ್ರ ಮಾಡಿದ್ದಾರೆ, ತಂದೆ ಪಾತ್ರ. ಆ ಬ್ರಹ್ಮ ಅವರನ್ನು ಏನಂತ ಆ ಪಾತ್ರದಲ್ಲಿ ಅವರು ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಗುರುಗಳಾಗಿರ್ತಾರೆ ಆ ಚಿತ್ರದಲ್ಲಿ. ಸೊ ಅದ್ರ ಗುರುಗಳೇ ನೀವು ಇಲ್ಲಿ ಎಲ್ಲಿಂದ ಇಲ್ಲ ನನ್ನ ಮಗಳು. ಸೊ ಅಲ್ಲಿ ಆ ಹಾಡು ಆ ಟೈಮ್ ಇದಾದಾಗ ಯಾವ್ದು ಅದು ಹಾಡಿದೆಯಲ್ಲ, ಅದು ಹಾಡ್ತಿರ್ಬೇಕಾದ್ರೆ ಅವಾಗ ಬ್ರಹ್ಮ ಅವರು ಬರ್ತಾರೆ. ಆ ಮಗಳು ಜ್ಞಾನ ತಪ್ಪಿದ್ದಾಗ ಸರಿ ಅವ್ರು ಬಂದು ಎಷ್ಟು ಮಾಡ್ತಾರೆ, ಗುರುಗಳು ಅವಾಗ ಪರಿಚಯ ಆಗುತ್ತೆ. ಏನು ಗುರುಗಳೇ ಇಲ್ಲಿ ಇಲ್ಲ ಈ ಥರ. ಸರಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಆಕೆ ಕಾರಣ ಬರುತ್ತೆ. ಆಕೆ ಜ್ಞಾನ ತಪ್ಪೋದು ಏನೋ ಸ್ವಲ್ಪ ಈ ವಾಲ್ವ ಸೌಂಡ್ ಮತ್ತು ಎಲ್ಲ ಬಂದಾಗ ಯಾಕೆ ಜ್ಞಾನ ತಪ್ಪತ್ತೆ ಅನ್ನೋದಕ್ಕೆ ಒಂದು ಕಥೆನ ಬಿಡಿಸಿ ಹೇಳಿದ್ದಾರೆ ನಿರ್ದೇಶಕರು. ಆ ಸನ್ನಿವೇಶ ಅಲ್ಲಿ ನಡೀತು. ನಿಜವಾಗ್ಲೂ ಒಂದು 2-3 ದಿವಸ ನಾವು ರಾಜ್ಕುಮಾರ್ ಅವ್ರ ಜೊತೆ ಧರ್ಮಸ್ಥಳದಲ್ಲಿ ಇದ್ವಿ. ನಾವು ಧರ್ಮಸ್ಥಳ ಸಾಕಷ್ಟು ಸರಿ ಹೋಗಿದ್ವಿ, ಅವಾಗಲೂ ಹೋಗಿದ್ವಿ, ಆಮೇಲೂ ಹೋಗಿದ್ವಿ ನಾವು. ಆ ಧರ್ಮಸ್ಥಳ ಅದು ಕ್ಷೇತ್ರ ಅದು ನಮಗೆ ಸಣ್ಣ ಹುಡುಗರಿಂದ ನಾನು ಅಷ್ಟೇ ಸುಮಾರು 8-10 ಸಾರಿ ನಾನು ಅಲ್ಲಿ ಹೋಗಿದ್ದೀನಿ. ನಾನು ಮೊನ್ನೆ ಸಹಿತ ಈಗ ಒಂದು 2 ವರ್ಷದಿಂದ ನಾನು ಹೋಗಿದ್ದೆ. ನಾನು ನಮ್ಮ ಹೆಗ್ಡೆ ಅವ್ರನ್ನ ಮಾತಾಡಿಸ್ಕೊಂಬಂದೆ. ಅವರು ಹೆಗ್ಡೆ ಅವ್ರನ್ನ ಕಂಡ್ರೆ ಭಾಳ ಪ್ರೀತಿ ಅವರು. ಯಾಕೆಂದರೆ ಅವರು ಗೋಲ್ಮಾಲ್ ರಾಧಾಕೃಷ್ಣ ನೋಡಿದ್ದಾರೆ. ಅವರು ಅಪಾರ್ಥ ಮಾಡ್ಕೊಂಡು ಅಂತ ಅವರು ಆ ಹೆಗ್ಡೆ ಅವರು ಆ ಚಿತ್ರ ಎಷ್ಟು ನೆನಪಿಟ್ಟಿದ್ರು ಅಂದರೆ, ಫಸ್ಟ್ ಟೈಮ್ ಅವ್ರನ್ನ ನೋಡೋಕೆ ಹೋದಾಗ ನನ್ನ ಮಕ ನೋಡಿದ್ರೆ
ಏನು ಮಾತಲ್ಲ. ನಾನು ಯಾಕೆ ಏನ್ ಸಾರ್ ಅಂತಂದೆ. ಹೆಗ್ಡೆ ಅವ್ರು ಏನು ಅಂದದ್ದು, ಅಲ್ಲ ನೀವು ಒಂದು ಚಿತ್ರದ ಮಾಡಿದ್ರಿ, ಅಪಾರ್ಥ ಮಾಡಿಕೋಬೇಡಿ ಅಂತ. ಆ ಚಿತ್ರ ನಾನು ನೋಡಿ ಆಮೇಲೆ ನಾನು ನಮ್ಮ ನೆಂಟರೆಲ್ಲ ನಮ್ಮ ಮನೆ ಬಂದಿದ್ರು. ಸರಿ, ಅವಾಗ ಆ ಚಿತ್ರ ಹಾಕಿ ತೋರಿಸ್ದೆ ಅವ್ರಿಗೆ. ನಿಮ್ಮ ಹಾಸ್ಯ ಆಯ್ತಲ್ಲ, ಅದು ಬಹಳ ಚೆನ್ನಾಗಿತ್ತದು ಅಂತಂದಿದ್ರು. ಬಹಳ ಎಂಜಾಯ್ ಮಾಡಿದ್ರು ಅವರು. ಅದು ಆ ಪರಿಚಯ ಆಯ್ತು ನನಗೆ. ಮತ್ತೆ ಯಾವಾಗ ಹೋದ್ರು ಸಹಿತ ಅಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋದ್ರೆ ಹೆಗ್ಡೆ ಅವರು ನನ್ನ ಪರಿಚಯ ಮಾತಾಡ್ಸ್ಕೊಂಡು ಚೆನ್ನಾಗಿ ನೋಡ್ಕೊಂಡು ದೇವ್ರ ದರ್ಶನ ಮಾಡಿ ಊಟ ಗೀಟ ಮಾಡಿ ಕಳಿಸ್ಕೊಡ್ತಿದ್ರು. ಹಾಗೆ ಈ ಶ್ರುತಿ ಸೇರಿದಾಗ ಚಿತ್ರದಲ್ಲಿ ಸಹಿತ 2-3 ದಿವಸ ನಮಗೆ ಇರೋ ಒಂದು ಸೌಭಾಗ್ಯ ನಮ್ಗೆ ಸಿಕ್ತು. 2-3 ದಿವಸ ಇರೋ ಸೌಭಾಗ್ಯ ನಮಗೆ ಸಿಕ್ತು. ಬಾಲಣ್ಣವರು ನಾವು ಇಬ್ರು ಒಂದೇ ರೂಮಲ್ಲಿ ಇದ್ವಿ. ನಾವು ಶೂಟಿಂಗ್ ಬಿಟ್ಬಿಟ್ರೆ ನಾವಿಬ್ರು ಒಂದೇ ರೂಮಲ್ಲಿ ಇದ್ವಿ. ನಮಗೆ ಮಠದಲ್ಲಿ ಊಟ ಬರೋದು, ದೇವಸ್ಥಾನದಿಂದ ಊಟ ಬರೋದು. ಒಳ್ಳೆ ಧರ್ಮಸ್ಥಳ ಕ್ಷೇತ್ರ ಅಂದ್ರೆ ಊಟ, ಅದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಲ್ಲ, ಅದು ಅನ್ನದಾನಕ್ಕೆ ಶ್ರೇಷ್ಠ ಅದು ಧರ್ಮಸ್ಥಳ. ಹಾಗಾಗಿ ಅಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಬಹಳ ಒಂದು ಕಾಲ ಶೂಟಿಂಗ್ ಮೊದಲು ಹೋಗ್ತಿದ್ವಿ ನಾವು. ಹೊರಗಡೆ ಹೋದಾಗ ರಾಜ್ಕುಮಾರ್ ಅವರು ಹೊರಗಡೆ ಅಲ್ಲಿ ಸೌತೆಕಾಯಿ ಎಲ್ಲ ಮಾಡ್ತಿದ್ರು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಅವಾಗ ಬಿಸಿಲು. ಸರಿ, ನಾನು ಅವರು ಸ್ವಲ್ಪ ಉಪ್ಪು ಜಾಸ್ತಿ ಆಗಪ್ಪ, ಉಪ್ಪು ಜಾಸ್ತಿ ಆಗಪ್ಪ ಅಂತ ಕೊಡು ಅಂತಿದ್ರೆ, ನಾನು ಅಣ್ಣ ಉಪ್ಪು ಜಾಸ್ತಿ ಇಲ್ಲ, ಬೇಸಿಗೆಲಿ ಪರವಾಗಿಲ್ಲ, ಉಪ್ಪು ಜಾಸ್ತಿ ಪರವಾಗಿಲ್ಲ ಅಂತಂದ್ರೆ ನನಗೂ ತಿನ್ಸ ಕೊಡೋರು. ಆ ಥರ ಒಡನಾಟ ಇತ್ತು. ಆ ಒಂದು ಒಡನಾಟದಿಂದ ನಮಗೆ ಒಂದು ಧರ್ಮಸ್ಥಳ ಕ್ಷೇತ್ರ ನಮ್ಗೆ ಪರಿಚಯ ಆಯ್ತು. ಆ ಶ್ರುತಿ ಸೇರಿದಾಗ ಚಿತ್ರ ನಮಗೆ ಅದೊಂದು ಮರೆಯೋದಕ್ಕಾಗದ ಚಿತ್ರ. ಸರ್, ಇನ್ನೊಂದೇನಂದ್ರೆ ರಾಜ್ಕುಮಾರ್ ಅವರು ವೀರೇಂದ್ರ ಹೆಗ್ಡೆ ಅವರಿಗೆ ತುಂಬಾ ಒಳ್ಳೊಳ್ಳೆ ಮಾತನಾಡಿ. ಹೌದು, ಅವ್ರಿಬ್ರು ಮೀಟ್ ಆಗಿದ್ದ ಸನ್ನಿವೇಶ ಆತರ ಏನಾರು ಇದೆಯಾ ಸರ್? ಇಲ್ಲ, ನಾನಿದ್ದಾಗ ಮೀಟ್ ಮಾಡಿಲ್ಲ ಅವರು. ನಾನಿಲ್ದಿದ್ದ ಬೇಕಾದಷ್ಟು ಹೋಗಿದ್ದು ನೋಡಿದ್ದಾರೆ. ನಾನು ಹೆಗ್ಡೆ ಅವ್ರನ್ನ ನಾನು ಸಾಕಷ್ಟು ಸಾರಿ ಮೀಟ್ ಮಾಡಿದ್ದೀನಿ ನಾನು. ಅವರು ಅಲ್ಲಿ ಎಷ್ಟು ನೆನಪು ಅಂದ್ರೆ, ನನ್ನ ಮಕ ನೋಡಿದ ತಕ್ಷಣ ಬನ್ನಿ ಉಮೇಶ್ವರೇ ಅಂತಾರೆ. ಅಷ್ಟಿದು ಆ ಧರ್ಮಸ್ಥಳ ಕ್ಷೇತ್ರ, ಅದನ್ನು ಮರೆಯೋದಕ್ಕಾಗಲ್ಲ. ಅದು ಇವತ್ತು ಸಹಿತ ಶ್ರುತಿ ಸೇರಿದಲ್ಲಿ ಕನಸಲ್ಲಿ ಬಂದವನಾರು ಹಾಡು ಬಂದಾಗ ನಮ್ಗೆ ರಾಜ್ಕುಮಾರ್ ಅವ್ರ ಜೊತೆ, ಬಾಲಣ್ಣ ಅವ್ರ ಜೊತೆ, ಮತ್ತೆ ಎಲ್ಲ ಹಿರಿಯರ ಜೊತೆ ಎಲ್ಲ ನಾವು ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆ ಶ್ರುತಿ ಸೇರಿದಾಗ ಚಿತ್ರದ ಪಾತ್ರ ಮಾಡಿದ್ವಿ. ಅದೆಲ್ಲ ನಮಗೆ ನೆನಪು ಬರ್ತದೆ. ಮತ್ತೆ ಇನ್ನೊಂದೇನಂದ್ರೆ ರಾಜ್ಕುಮಾರ್ ಅವರು ಧರ್ಮಸ್ಥಳದಲ್ಲಿ ಸಾಕಷ್ಟು ಮೀಟ್ ಮಾಡಿದ್ದಾರೆ. ಅಲ್ಲಿ ಜನತೆ ಬಗ್ಗೆ ಅಥವಾ ದೇವಸ್ಥಾನದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ದು? ಅವರು ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ಇದೆಲ್ಲ ಒಂದೊಂದು ಇನ್ಸಿಡೆಂಟ್ ಗಳು ಹೇಳ್ತಾರೆ, ಇಲ್ಲಿ ಈ ತರ ಇದೆ ಅಂತ. ಧರ್ಮಸ್ಥಳದ ಬಗ್ಗೆ ಹಂಚ್ಕೊಂಡಿಲ್ಲ. ಅದನ್ನ ಮಾತ್ರ ಅಷ್ಟೇ ಶ್ರುತಿ ಸೇರಿದಾಗ ಒಂದ್ 2-3 ದಿವಸ ಆ ಸಾಂಗ್ ಅಲ್ಲಿ ಇದ್ವಿ, ಅದಷ್ಟು ನೆನಪಿದೆ. ಬಹಳ ವರ್ಷ ಆಯ್ತಲ್ವಾ. ಮತ್ತೆ ಇನ್ನೊಂದೇನಂದ್ರೆ ರಾಜ್ಕುಮಾರ್ ಅವರು ಎಲ್ಲ ಕಲಾವಿದರೊಟ್ಟಿಗೆ ಆ ಸಾಂಗ್ ನೋಡ್ತಿದ್ರೆ ನಮಗೆ ಆ ಸಿನಿಮಾದಲ್ಲಿ ಅಷ್ಟೇ, ಅವ್ರ ಸಿನಿಮಾದಲ್ಲೇ ಎಲ್ಲ ಟೈಮಲ್ಲಿ ಹಂಗೇನೆ ಸಾಕಷ್ಟು ಕಲಾವಿದರು ಇರ್ತಾರೆ. ಹೌದೌದು. ಅವರು ಶೂಟಿಂಗ್ ಇಲ್ದೇ ಇರೋ ಟೈಮಲ್ಲಿ ಯಾವ ತರ ಸ್ಪೆಂಡ್ ಮಾಡ್ತಿದ್ರು ಟೈಮ್ ಧರ್ಮಸ್ಥಳದಲ್ಲಿ? ಅದೊಂಥರ ನಿಜವಾಗ್ಲೂ ಅವರು ಮಕ್ಕಳಾಗಿರೋರು, ದೊಡ್ಡವ್ರ ಜೊತೆ ದೊಡ್ಡವ್ರ ತರ ಇರೋರು, ಸಮಾನ ಆ ತರ. ಅಂದ್ರೆ ಅವ್ರಿಗೆ ಇವರು ದೊಡ್ಡವರು, ಅವ್ರು ಚಿಕ್ಕವರು ಇರೋದಲ್ಲ, ಅಂದ್ರೆ ಆಯಾ ಜನಗಳ ಹತ್ರ ಹೇಗೆ ಮಾತಾಡ್ಬೇಕು ಹಾಗೆ ಅವ್ರು ಎಲ್ಲರ ಹತ್ರ ಅಷ್ಟೇ, ಯಾವತ್ತೂ ಅಷ್ಟೇ ಮುಖ ಸೆಂಡ್ರಿಸ್ಕೊಂಡು ಮಾತಾಡೇ ಇಲ್ಲ. ಎಲ್ಲ ನಗ್ತಾನೆ ಇರೋರು. ಅವರೊಂದು ವಿಶೇಷವಾದ ಗುಣ ಅವರು. ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ, ಅವರು ಒಂದು ಯುಗ ಪುರುಷರು. ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಯುಗ ಪುರುಷರು. ಯಾಕಂದ್ರೆ ಅಂತ ಮಹಾನ್ ಕಲಾವಿದ ಯಾರು ಬರಲ್ಲ. ಅವರು ಹಾಡ್ತಾ ಇದ್ರು, ಅವರೇ ಸ್ವತಃ ಹಾಡ್ತಾ ಇದ್ರು, ಪಾತ್ರ ಮಾಡ್ತಾ ಇದ್ರು, ನಿರ್ಮಾಪಕರಾದ್ರು. ಅಂದ್ರೆ ಅವ್ರಿಗೆ ಸಾಕಷ್ಟು ಜೊತೆಗೆ ವರದಣ್ಣವರು, ಪಾರ್ವತಮ್ಮನವರು ಅವರೆಲ್ಲರ ಬೆಂಬಲ ಇತ್ತು. ಅವರು ನಮ್ಮ ಜೊತೆ, ಅವರು ರಾಜ್ಕುಮಾರ್ ಅವರು ಅವಾಗ ಅವ್ರ ಜೊತೆ ನಾವು ಇದ್ವಿ ಗುಬ್ಬಿ ಕಂಪ್ನಿಯಲ್ಲಿ. ಆಗ ಹೇಗಿದ್ರು ನೋಡಿ, ನಾನು ಹೇಳೋದು, ಒಂದು ಮನುಷ್ಯ ಬದಲಾಗ್ತಾ ಇರ್ತಾನೆ, ಕಾಲಕ್ಕೆ ಬದಲಾಗ್ತಿರ್ತಾನೆ.
ಇವತ್ತು ಜೋಬ್ ಮೇಲೆ ಏನು ಇಲ್ಲದೆ ಒಂಥರ ಇರ್ತಾನೆ. ಜೋಬ್ ಮೇಲೆ 100 ರೂಪಾಯಿ ಬಂದ ತಕ್ಷಣ ಏನೋ ಹೋಗ್ತಾನೆ, 1000 ರೂಪಾಯಿ ಬಂದ ತಕ್ಷಣ ಏನೋ ಬದಲಾಗ್ತಾ ಇರ್ತಾರೆ. ಆದ್ರೆ ರಾಜ್ಕುಮಾರ್ ಅವ್ರನ್ನ ನಾನು ಅವಾಗಲೇನು ನೋಡಿದ್ದೀನಿ. ನಾನು 54ನೇ ಇಸ್ವಿ 54ನೇ ಇಸ್ವಿಯಿಂದ ನೋಡ್ತಾ ಇದ್ದೀನಿ. ಅವಾಗ ನಾಟಕ ಕಂಪನಿ ಇದ್ದಾಗ ಒಂದು ಪಂಚೆ, ಒಂದು ಶರ್ಟು, ಅದೇ ಮಾತು, ಅದೇ ವಿನಯ, ಅದೇ ಇತ್ತದನ ಅಂತ ಬಡತನದಲ್ಲಿ ಇದ್ರು ಸಹಿತ ಅದೇ ವಿನಯ, ಅದೇ ಗೌರವ ಇತ್ತು. ಅದೇ ಅಷ್ಟು ದೊಡ್ಡ ಕೋಟಿ 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 ಸಂಪಾದನೆ ಮಾಡಿದ್ರು, ಜನಗಳಲ್ಲಿ ಕೋಟಿ ಸಂಪಾದನೆ ಮಾಡಿದ್ರು. ಆದ್ರೂ ಸಹಿತ ಅವರು ಅದೇ ವಿನಯ, ಅದೇ ಒಂದು ಗುಣನೂ ಬದಲಾಗ್ಲಿಲ್ಲ, ಯಾವುದು ಬದಲಾಗ್ಲಿಲ್ಲ. ವಯಸ್ಸು ಬದಲಾಯಿತಷ್ಟೇ ವಿನ ಮನಸ್ಸು ಮಾತ್ರ ಅವ್ರದ್ದು ಹಾಗೆ ಮಗುನಂತ ಮರ್ತಿದ್ರು. ಹೌದು ಸರ್. ಇನ್ನೊಂದು ಏನಂತ ಹೇಳಿದ್ರೆ, ನಾವು ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಒಂದೊಂದು ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಬ್ರು ಕಲಾವಿದರನ್ನು ಕರೀತಾರೆ. ಅವ್ರು ಕರೆದು ಬಿಟ್ಟು ಅವ್ರ ಹತ್ರ ಒಂದು ಭಾಷಣ ಮಾಡಿಸೋದು ಅಥವಾ ಅವ್ರ ಒಪಿನಿಯನ್ ಹೇಳಿಸೋದು ಮಾಡ್ತಾರೆ. ಈ ಗುಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವುದು? ಈಗ ಧರ್ಮಸ್ಥಳಕ್ಕೆ ಅಲ್ಲಿ ಅವರು ಹೆಗ್ಡೆ ಅವರು ಕಲಾವಿದರನ್ನ ಯಾವ ತರ ಟ್ರೀಟ್ ಮಾಡ್ತಾರೆ? ಕಲೆ, ಸಾಹಿತ್ಯ, ಸಂಗೀತ ಇಷ್ಟು ನಾನು ಅವ್ರ ಬಗ್ಗೆ ಕೇಳಿದೀನಿ, ಮತ್ತೆ ಟಿವಿಲಿ ನೋಡ್ತೀನಿ. ಕಲೆ, ಸಾಹಿತ್ಯ, ಸಂಗೀತ, ಮತ್ತೆ ನಮ್ಮ ಅಷ್ಟೇ ಅಲ್ಲ, ಕಲೆ, ಸಾಹಿತ್ಯ, ಸಂಗೀತ ಅಷ್ಟೇ ಅಲ್ಲ, ದೇಶಕ್ಕೆ ಯಾರು ಒಳ್ಳೇದ್ ಮಾಡಿದ್ರು, ರಾಷ್ಟ್ರಕ್ಕೆ ಒಳ್ಳೇದ್ ಯಾರು ಮಾಡಿದ್ರು, ರಾಜ್ಯಕ್ಕೆ ಯಾರು ಒಳ್ಳೇದ್ ಮಾಡಿದ್ರು, ಅವ್ರನ್ನೆಲ್ಲ ಕರೆಸಿ ಅವರೊಂದು ಗೌರವ ನೋಡ್ಕೊಂಡು ಅವ್ರ ಹತ್ರ ಮಾತಾಡ್ತಾರೆ. ಅವ್ರು ದೊಡ್ಡ ಗುಣ ಬಿಡಿ, ಅವ್ರು ದೊಡ್ಡ ಗುಣ. ಇನ್ನೊಂದು ಕೇಳ್ಬೇಕಿತ್ತು, ಕಲಾವಿದ್ರು, ಹಿರಿಯ ಕಲಾವಿದ್ರು, ನಾವು ಸಾಕಷ್ಟು ಸಲ ಮೀಡಿಯಾದ ಎದುರುಗಡೆ ಬಂದ್ಕೊಂಡು ನಮ್ಗೆ ಅವಕಾಶ ಸಿಗ್ತಿಲ್ಲ. ರಾಜ್ಕುಮಾರ್ ಕಾಲದಲ್ಲಿ ನೋಡ್ತಿದ್ವಿ, ಒಂದು ಸಿನಿಮಾದಲ್ಲಿ ಫಿಕ್ಸ್ ಆದ್ರೆ ಕಾಮಿಡಿ ಜೊತೆ ಉಮೇಶ್ ಅವರು ಇದಾರೆ ಅಂತ ಹೇಳಿ, ಇಲ್ಲೇನೋ ತಮಾಷೆ ಇದೆ ಅಂತ ಜನಗಳು ಡಿಸೈಡ್ ಮಾಡ್ಬಿಡ್ತಿದ್ರು. ಬಟ್ ಇತ್ತೀಚೆಗೆ ಆ ಹೊಂದಾಣಿಕೆ ಇದೆಯಲ್ಲ ಸರ್, ರಾಜ್ಕುಮಾರ್ ಅವರು ಒಬ್ರು ಕಾಮಿಡಿ, ಆತರ ಹೊಂದಾಣಿಕೆ ಇಲ್ಲ ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ಅವಕಾಶ ಸಿಗ್ತಿಲ್ಲ ಅಂತ ಅನ್ಸುತ್ತೆ? ನೋಡಿ, ನಾವು ಯಾವತ್ತೂ ಅಷ್ಟೇ, ಮೊನ್ನೆ ಇದ್ದಾಗ ನೆನ್ನೆ ಇಲ್ಲ, ನೆನ್ನೆ ಇದ್ದಾಗ ಇವತ್ತಿರಲ್ಲ, ಇವತ್ತಿದ್ದಾಗ ನಾಳೆ ಇರಲ್ಲ. ಎಲ್ಲ ಬದಲಾವಣೆ ಕಳೆದಿತ್ತು. ಕಲೆಯಲ್ಲೇ ಆಗ್ಲಿ, ಸಿನಿಮಾ ಟೆಕ್ನಿಕಲ್ ಅಲ್ಲೇ ಆಗ್ಲಿ, ಕಲಾವಿದರಲ್ಲೇ ಆಗ್ಲಿ, ಎಲ್ಲದರಲ್ಲೂ ಸ್ವಲ್ಪ ಚೇಂಜ್ ಆಗ್ತಾರೆ. ಹಾಗೆ ಬದಲಾವಣೆ ಆಗ್ತಿರುತ್ತೆ ವಿನ ಏನು ಮಾಡಕ್ಕಾಗಲ್ಲ. ಆ ಬದಲಾವಣೆ ಮಾಡೋದು ನಮ್ ಕೈಲಿಲ್ಲ, ಕಾಲಚಕ್ರ ಅದು. ಆ ಕಾಲಚಕ್ರ ಹೇಗೆ ಓಡ್ತಿರುತ್ತೋ, ಅವ್ರು ಯಾರನ್ನ ಬೇಕೋ ಆಯ್ಕೆ ಮಾಡ್ಕೊಳತ್ತೆ, ಯಾರನ್ನ ಬೇಡೋ ಆಯ್ಕೆ ಮಾಡ್ಕೊಳತ್ತೆ. ಅದನ್ನ ನಾವು ಅಂದ್ರೆ ಆಗಿನ ಕಾಲಕ್ಕೆ ಅದೇ ಚಂದ, ಈಗಿನ ಕಾಲಕ್ಕೆ ಇದೇ ಚಂದ ಅಷ್ಟೇ ಹೇಳ್ಬೋದು. ಸರ್, ಮತ್ತೆ ಇನ್ನೊಂದಂದ್ರೆ, ರಾಜ್ಕುಮಾರ್ ಅವರು ಡಬ್ಬಿಂಗ್ ಬಗ್ಗೆ ಹೋರಾಟ ಮಾಡ್ಕೊಂಡ್ ಬಂದ್ರು. ಬೇಡ, ಡಬ್ಬಿಂಗ್ ಬೇಡ, ನಮ್ಮ ಕಲಾವಿದರಿಗೆ ಅವಕಾಶ ಸಿಗ್ಬೇಕು. ಸೊ ನಿಮ್ಗೆ ಅನ್ಸುತ್ತೆ ಇತ್ತೀಚೆಗೆ ಡಬ್ಬಿಂಗ್ ಅನ್ನೋದು, ಡಬ್ಬಿಂಗ್ ಬೇಡ ಅಂತ ನಾವು ಹೋರಾಟ ಮಾಡ್ಕೊಂಡು ಒಂದು ಕೋರ್ಟ್ ತೀರ್ಮಾನ ಮಾಡ್ಬಿಡಿದೆಯಲ್ಲ, ಎಲ್ಲ ಮಾಡ್ಬೋದು ಅಂತ. ಯಾಕೆಂದ್ರೆ ಆ ಕಾನೂನಿನಿಂದ ದೊಡ್ಡವ್ರು ಯಾರು ಇಲ್ಲ. ಕೋರ್ಟೆ ತೀರ್ಮಾನ ಮಾಡಿದ್ಮೇಲೆ ಯಾರು ಏನು ಮಾತಾಡಕ್ಕಾಗಲ್ಲ. ಅಲ್ಲ, ಆಗಿನಲ್ಲಿ ಕನ್ನಡ ಉಳಿಬೇಕಾಗಿತ್ತು. ಅಂದ್ರೆ ರಾಜ್ಕುಮಾರ್ ಅವರು ಕನ್ನಡ ಭಾಷೆ ಬಗ್ಗೆ, ಕನ್ನಡ ಚಿತ್ರರಂಗ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಹೋರಾಡಿದ್ರು. ಅವರು ಅಷ್ಟು ಕಷ್ಟಪಟ್ಟದ್ರಿಂದ ಆಗಿನ ಕಾಲಕ್ಕೆ ಅದು ಉಳಿತು. ಮತ್ತೆ ಅದನ್ನೇ ಜನ, ನಮ್ಮ ಅಭಿಮಾನಿ ಕನ್ನಡಿಗರು, ಆ ಕನ್ನಡ ಜನ ಉಳಿಸ್ಕೊಂಡ್ ಬಂದಿದ್ದಾರೆ. ಯಾವುದೇ ಭಾಷೆ ಬರ್ಲಿ, ನಮ್ಮ ಕನ್ನಡತನವನ್ನು ಮರೆತಿಲ್ಲ ನಮ್ಮ ಕನ್ನಡಿಗರು. ಮತ್ತೆ ಇನ್ನೊಂದು, ರಂಗಭೂಮಿಯಿಂದ ಬಂದವ್ರು ನೀವು. ಈಗಿನ ಕೆಲವು ಆಕ್ಟರ್ಗಳನ್ನ ನೋಡಿದ್ವಿ, ರಂಗಭೂಮಿಲಿ ಟಚ್ ಇರಲ್ಲ ಅವ್ರಿಗೆ. ಒಂದು ಆಕ್ಟ್ ಮಾಡ್ಬೇಕಾದ್ರೆ ಅಥವಾ ಅಭಿನಯ ಮಾಡ್ಬೇಕಾದ್ರೆ ರಂಗಭೂಮಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ರಂಗಭೂಮಿ ಈಗಿನ ಕೆಲವರು ಕಲಾವಿದರು ಇದ್ದಾರೆ, ರಂಗಭೂಮಿ ಸ್ವಲ್ಪ ತರಬೇತಿ ತಗೊಳ್ಳಿ. ಯಾಕಂದ್ರೆ ಈಗ ಹವ್ಯಾಸಿ ರಂಗಮಂದಿರಗಳು, ಹವ್ಯಾಸಿ ಕಲಾವಿದರೆಲ್ಲ ಇರ್ತಾರೆ, ಅವ್ರ ಜೊತೆಲ್ಲ ತರಬೇತಿ ತಗೊಂಡಿರ್ತಾರೆ. ಜೊತೆಗೆ ನೀನಾಸಂ ಇದೆ, ಆಮೇಲೆ ರಂಗ ಸಂಪ್ರದಾಯ ಇದೆ, ಮತ್ತೆ ಇದು ನಮ್ಮ ಇಲ್ಲಿ ಮೈಸೂರಿನಲ್ಲಿ ಇದೆ ರಂಗಾಯಣ. ಸಾಕಷ್ಟು ಕಡೆ ತರಬೇತಿ ತಗೊಂಡೇ ಬಂದಿರ್ತಾರೆ. ಕೆಲವರು ಏನ್ ಮಾಡಕ್ಕಾಗಲ್ಲ, ದುಡ್ಡಿರೋರು ಮಾಡ್ತಾರೆ, ಅದೇನ್ ಮಾಡಕ್ಕಾಗಲ್ಲ. ಅಂದ್ರೆ ಯಾವತ್ತೂ ಅಷ್ಟೇ ಗಟ್ಟಿಯಾಗಿರೋ ಕಾಳು ಮಾತ್ರ ಉಳ್ಕೊಳ್ಳೋದು, ಗಟ್ಟಿಯಾಗಿರೋ ಕಾಳು ಮಾತ್ರ ಉಳ್ಕೊಳ್ಳೋದು. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಾದ್ಮೇಲೆ ಯಾವ್ದೇ ಒಂದು ಸಿನಿಮಾ ಆಗಿರ್ಬೋದು, 3 ದಿವಸಕ್ಕೆ ಫೇಸ್ಬುಕ್ ಅಲ್ಲೆಲ್ಲ ಸಿಗುತ್ತೆ, ಆಯ್ತಾ? ಸೊ ಈ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಕನ್ನಡ ಚಿತ್ರರಂಗ ಸ್ವಲ್ಪ ಹಿಂದೆ ಉಳಿತು ಅನ್ಸುತ್ತೆ ನಿಮ್ಗೆ? ಹೆಂಗ ಅನ್ಸುತ್ತೆ? ಇದು ಯಾವತ್ತೂ ಅಷ್ಟೇ ಟೆಕ್ನಿಕಲ್ ಮುಂದಾದಾಗ, ಇವಾಗ ಮೊಬೈಲ್ ಅನ್ನೋದು ಕಂಡಿದ್ರು, ಅದ್ಯಾವ್ದು ನಮ್ಮ ಅನುಕೂಲಕ್ಕೋಸ್ಕರ. ಯಾವುದು ನಿಮ್ಮ ಮೊದ್ಲು ಲ್ಯಾಂಡ್ ಫೋನ್ ಇತ್ತು, ತಗೊಂಡು ದೂರ ಮಾಡೋದು ಏನಿಲ್ಲ. ಇದು ಸಂಪರ್ಕ ಇರ್ಲಿ, ಜನಗಳ ಸಂಪರ್ಕ ಇರ್ಲಿ, ಯಾವುದೇ ಒಳ್ಳೆ ಸಂಪರ್ಕ ಇರ್ಲಿ ಅಂತ ಅಂದ್ಬಿಟ್ಟು ಮೊಬೈಲ್ ಕಂಡು ಹಿಡಿದ್ರು.
ಅದ್ರಲ್ಲಿ ಬೇರೆ ಏನೇನೋ ಇದಾಗ್ಬಿಟ್ಟು ಏನಾಗ್ಬಿಟ್ಟು ಅದು ಒಳ್ಳೆ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡು ನಾವತ್ತು ಹೇಳದ್ ನೋಡಿ, ಯಾವತ್ತು ಯಾರೇ ಆಗಲಿ, ಈ ಮೊಬೈಲ್ ಕಂಡಿದ್ದವರಾಗ್ಲಿ, ಏನೇ ಟೆಕ್ನಿಕಲ್ ಕಂಡಿಡಿದವರು ಒಳ್ಳೇದಕ್ಕೆ ಕಂಡಿಡಿದ್ದಾರೆ. ಅದನ್ನ ಮನುಷ್ಯ ದುರುಪಯೋಗ ಮಾಡ್ಕೊತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಉಪಯೋಗಿಸ್ತಾರಲ್ಲ, ಅದು ಇವ್ ಮನುಷ್ಯ ಮಾಡ್ಕೊಳ್ಳೋದಷ್ಟೇ. ಯಾವುದೇ ಆಗ್ಲಿ ಯಾರೇನ್ ಮಾಡಲ್ಲ, ಮನುಷ್ಯ ಮಾಡ್ಕೊಳ್ಳೋದು. ಅದರಲ್ಲಿ ಸಂಸ್ಕಾರ ಇಲ್ಲ, ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ನಾವೇನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಜನಗಳನ್ನ ತಿದ್ದಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೇ ತಿದ್ದುಕೋಬೇಕು. ಯಾವಾಗ ಗೊತ್ತಾಗತ್ತೆ ಅಂದ್ರೆ, ತಪ್ಪು ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ತನಗೆ ತಾನು ತೊಂದರೆ ಆದಾಗ ತಪ್ಪು ಇದು ಅಂತ ಗೊತ್ತಾಗುತ್ತೆ. ಮತ್ತೆ ಏನಂದ್ರೆ ನಾನು ಯಾವ್ದೋ ಒಂದು ಕಮೆಂಟ್ ನೋಡ್ತಿದ್ದೆ. ಆಕ್ಚುಲಿ ಯಾವ್ದೋ ಒಂದು ಕಾಮಿಡಿ ಒಂದು ರಿಯಾಲಿಟಿ ಶೋಗೆ ಉಮೇಶ್ ರಾಜ್ ಅವ್ರ ಕರ್ಸಿ ಅಂದ್ರೆ ನೀವು ಅಷ್ಟು ಮಟ್ಟಿಗೆ ಕಾಮಿಡಿಯನ್ನ ಇದ್ ಮಾಡಿದ್ರೆ, ಆತರ ಏನಾದ್ರು ಐಡಿಯಾಸ್ ಇದೆಯಾ ಸರ್? ಒಂದು ರಿಯಾಲಿಟಿ ಶೋಗೆ, ಕಾಮಿಡಿ ಶೋಗೆ ಬರೋಕೆ ಜಡ್ಜ್ ಆಗಿ ಆತರ ಏನಾದ್ರು? ನನ್ಗೇನಿಲ್ಲ, ನಾನಂದ್ರೆ ಅವಕಾಶ ಬಂದ್ರೆ, ಯಾಕಂದ್ರೆ ಅದು ರಂಗಭೂಮಿನೇ, ಅದು ಹೌದು ಅಲ್ವಾ? ಕಲಾ ವೇದಿಕೆ, ಅದು ನೀವೇನ್ ಹೇಳಿದ್ರಲ್ಲ ರಿಯಾಲಿಟಿ ಶೋ, ಅದು ಕಲಾ ವೇದಿಕೆ. ಅವಕಾಶ ಬಂದ್ರೆ ಮಾಡ್ಬಹುದು, ನಾವು ಕೇಳಕ್ ಆಗಲ್ಲ. ಅವಕಾಶ ಬಂದ್ರೆ ಆಗಬಹುದು. ತುಂಬಾ ಒಳ್ಳೆ ಇದನ್ನ ಶೇರ್ ಮಾಡಿದ್ರ. ನಿಮ್ಮ ಮುಂದಿನ ಚಿತ್ರಗಳು ಕೂಡ ನಿಮ್ಗೆ ಸಾಕಷ್ಟು ಅವಕಾಶಗಳು ಬರ್ಲಿ, ನಮ್ಮನ್ನೆಲ್ಲ ನಗ್ಸುವಂತರ ಆಗ್ಲಿ. ನಾವು ನಿಮ್ಮನ್ನ ಚಿತ್ರಮಂದಿರಗಳಲ್ಲಿ ನೋಡಿ. ನಾನು ಹೇಳೋದಷ್ಟೇ ನಮ್ಮ ಅಭಿಮಾನಿಗಳಿಗೆ, ಕನ್ನಡ ಬೆಳೆಸಿ, ಕನ್ನಡ ಚಿತ್ರರಂಗನ ಬೆಳೆಸಿ. ಕನ್ನಡ ಯಾವತ್ತೂ ಅಷ್ಟೇ ನಿಮ್ಮ ಉಸಿರಾಗಿರಲಿ. ನಮ್ಮ ಕರ್ನಾಟಕದ ಕಲಾವಿದರು, ಕನ್ನಡ ಚಿತ್ರರಂಗಗಳು, ಮತ್ತೆ ಕನ್ನಡ ಸಾಹಿತ್ಯ, ಕನ್ನಡ ಸಂಗೀತ, ನೀವೆಲ್ಲ ಪ್ರೋತ್ಸಾಹ ಕೊಟ್ಟಷ್ಟು ಎಲ್ಲ ಚೆನ್ನಾಗಿರ್ತೀವಿ. ನಮ್ಮ ಕನ್ನಡ ರಂಗಭೂಮಿ ಆಗಲಿ, ಕನ್ನಡ ಚಿತ್ರರಂಗ ಆಗಲಿ. ನಮಸ್ಕಾರ. ಜೈ ಕರ್ನಾಟಕ. ನೋಡಿದ್ರಲ್ಲ ವೀಕ್ಷಕರೇ, ಹಿರಿಯ ಹಾಸ್ಯ ಕಲಾವಿದರು ಉಮೇಶ್ ಅವರು ತಮ್ಮ ಧರ್ಮಸ್ಥಳದಲ್ಲಿ ಶೂಟಿಂಗ್ ನಡೆದಂತಹ ಸನ್ನಿವೇಶ ಆಗಿರ್ಬೋದು, ಅಥವಾ ರಾಜ್ಕುಮಾರ್ ಅವರು ಅಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ರು, ವೀರೇಂದ್ರ ಹೆಗ್ಡೆ ಅವರು ಅವ್ರನ್ನ ಹೆಂಗ್ ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಹಂಚ್ಕೊಂಡ್ರು. ಯಾವತ್ತೂ ಕೂಡ ಅಷ್ಟೇ ಹಿರಿಯ ಕಲಾವಿದರನ್ನ ಗೌರವಿಸಬೇಕು, ಪ್ರೀತಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಅನೀಶ್ ಜೊತೆ ರಾಮ್ ಚೇತನ್, ಬೆಂಗಳೂರು. ನಮಸ್ಕಾರ.